ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ನೋಡೋಣ. ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ ಅವ್ರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಜೊತೆಗೆ ನಿಮ್ಮ ಎನರ್ಜೀಸ್ ನೋಡೋಣ. ಆಲ್ರೆಡಿ ನಾನು ಕಾರ್ಡ್ಗಳನ್ನ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ ಫಸ್ಟ್ ಮೆಸೇಜ್, ದ ಸನ್ ಕಾರ್ಡ್ ಅಂಡ್ 6 ಆಫ್ ವಾಂಡ್ಸ್, 9 ಆಫ್ ಕಪ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನನಗೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ 9 ಆಫ್ ಸಾರ್ಟ್ಸ್ ಸಿಕ್ಕಿದೆ. ಸೊ ಇದು ನಿಮ್ಮ ಎನರ್ಜೀಸ್, ಬಾಟಮ್ ಆಫ್ ದಿ ಕಾರ್ಡ್ ಎನರ್ಜೀಸ್ ನಿಮ್ದಾಗಿರುತ್ತೆ. ನಾನು ಆಮೇಲೆ ನಿಮ್ಮ ಎನರ್ಜೀಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ನಿಮ್ಮ ವ್ಯಕ್ತಿಯ ಎನರ್ಜೀಸ್ನ ನೋಡೋಣ. ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಆಸ್ ಪರ್ ದಿ ಕಾರ್ಡ್, ಈ ವ್ಯಕ್ತಿ ತುಂಬ ಹ್ಯಾಪಿ ಆಗಿದ್ದಾರೆ, ತುಂಬ ಸಕ್ಸಸ್ನ ನೋಡ್ತಾ ಇದ್ದಾರೆ ಅಂತ ಹೇಳಬಹುದು. ರೀಸೆಂಟಾಗಿ ಇವ್ರಿಗೆ ಪ್ರಮೋಷನ್ ಆಗಿರುವಂಥದ್ದು ಇರಬಹುದು. ಕೆಲವ್ರದ್ದು ಇಲ್ಲಿ ಮದುವೆ ಕೂಡ ಆಗಿರುವಂಥದ್ದು ಇರಬಹುದು, ಮ್ಯಾರೇಜ್ ಫಿಕ್ಸ್ ಆಗಿರುವಂಥದ್ದು ಇರಬಹುದು. ಓಕೆ, ನೀವು ಸ್ಟಿಲ್ ಈ ವ್ಯಕ್ತಿಗೋಸ್ಕರ ಕಣ್ಣೀರು ಹಾಕ್ತಾ ಇದ್ದೀರಾ, ಬಟ್ ಈ ವ್ಯಕ್ತಿ ಆಲ್ರೆಡಿ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ. ನಿಮ್ಮ ಜೊತೆ ಯಾವ ರೀತಿ ಎಲ್ಲ ಲೈಫ್ನ ಲೀಡ್ ಮಾಡಬೇಕು ಅಂದ್ಕೊಳ್ತಾ ಇದ್ರು ಅದೆಲ್ಲ ಲೈಫ್ನ ಇವರು ಆಲ್ರೆಡಿ ನೀವಿಲ್ದೇ ಲೀಡ್ ಮಾಡ್ತಾ ಇದ್ದಾರೆ. ದ ಓನ್ಲಿ ಒನ್, ನೀವು ಇವ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ, ನೀವು ಇವ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಕೆಲವ್ರದ್ದು ಮದುವೆ ಆಗಿ ಆಲ್ರೆಡಿ ಅವ್ರಿಗೆ ಮಕ್ಕಳು ಎಲ್ಲ ಆಗಿದೆ ಅಂತ ಹೇಳ್ಬಹುದು. ಅವ್ರಿಗೆ ಒಂದು ಫ್ಯಾಮಿಲಿನ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಹುದು. ಸೊ ಆ ಒಂದು ವ್ಯಕ್ತಿ ಆ ಒಂದು ಫ್ಯಾಮಿಲಿ ಜೊತೆ ಅವರ ಒಂದು ಮ್ಯಾರಿಡ್ ಲೈಫಲ್ಲಿ ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳ್ಬಹುದು. ಅಥವಾ ಇನ್ನೇನು ಅವ್ರು ಮದುವೆ ಆಗ್ತಾ ಇದ್ದಾರೆ, ಅಥವಾ ವಿತಿನ್ 6 months 9 monthsಲ್ಲಿ ಅವರ ಒಂದು ಮದುವೆ ಅನ್ನೋದು ಆಗ್ತಾ ಇದೆ ಬೇರೆಯೊಬ್ಬರ ಜೊತೆ ಅಂತ ಹೇಳ್ಬಹುದು. ಅದು ಕೂಡ ನಿಮಗೆ ಗೊತ್ತಾಗಿದೆ, ಬಟ್ ಸ್ಟಿಲ್ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ದಿ ಕಮಿಟ್ಮೆಂಟ್. ನೋ, ಈ ಒಂದು ವ್ಯಕ್ತಿ ಕಡೆಯಿಂದ ಯಾವುದೇ ರೀತಿ ಕಮಿಟ್ಮೆಂಟ್ ಸಿಗೋದಿಲ್ಲ. ನೀವು ಎಫರ್ಟ್ ಹಾಕೋದನ್ನ ಬಿಟ್ಬಿಡಿ. ಬಹುಶಃ ಇಲ್ಲಿ ತುಂಬಾ ವರ್ಷದಿಂದ ಈ ಒಂದು ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಈ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಆಗಿ 5 years 6 years ಆಗಿರಬಹುದು, ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ದೀರಾ. ನಿಮ್ಮ ಎನರ್ಜೀಸ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಗೈಸ್, ಐ ಅಂಡರ್ಸ್ಟ್ಯಾಂಡ್. ಪ್ಲೀಸ್ ನಿಮಗೋಸ್ಕರ ಫೋಕಸ್ ಅನ್ನೋದನ್ನ ಮಾಡ್ಕೊಳ್ಳಿ. ಸಿ, ದ ಕಾರ್ಡ್ಸ್ ಆರ್ ವೆರಿ ಪಾಸಿಟಿವ್. ಈ ಒಂದು ವ್ಯಕ್ತಿ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ, ಬಟ್ ವಾಸ್ತವನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ಎಮೋಷ್ನಲಿ ಹೋಗ್ತಾ ಇಲ್ಲ. ಆ್ಯಂಡ್ ಸಮ್ಟೈಮ್ಸ್ ಅವ್ರಿಗೆ ಅವರ ಥಾಟ್ಸ್ ಹೇಳುತ್ತೆ ದಟ್ ನಾನು ಅವ್ರಿಗೆ ಚೀಟ್ ಮಾಡಿದ್ದೀನಿ, ನನ್ನ ಪರ್ಸನ್ನಿಂದ ನಾನು ದೂರ ಮಾಡ್ಕೊಂಡಿದ್ದೀನಿ, ಬಟ್ ಏನೇ ಮಾಡಿದ್ರು ಅದು ನನ್ನ ಪರ್ಸನ್ ಒಳ್ಳೇದಕ್ಕೋಸ್ಕರನೇ ಅಂತ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಈಗ ಅವರು ನಿಮ್ಮನ್ನ ಬಿಟ್ಟು ಇರೋದು ಕೂಡ ನಿಮ್ಮ ಖುಷಿಗೋಸ್ಕರ, ನಿಮ್ಮ ಒಳ್ಳೇದಕ್ಕೆ ಅಂತ ಅವರನ್ನ ಅವರು ಸ್ಯಾಟಿಸ್ಫೈ ಮಾಡ್ಕೊಳ್ತಾ ಇದ್ದಾರೆ, ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನ ಬಿಟ್ಟಿರೋದಕ್ಕೆ ಅಥವಾ ನಿಮ್ಮಿಂದ ದೂರ ಆಗಿರೋದಕ್ಕೆ ಅವ್ರಿಗೆ ಯಾವುದೇ ರೀತಿಯ ರಿಗ್ರೆಟ್ಸ್ ಇಲ್ಲ. ಓಕೆ, ಒಂದಲ್ಲ ಒಂದಿನ ಅವರಿಗೆ ರಿಗ್ರೆಟ್ ಫೀಲ್ ಆಗುತ್ತೆ. ಒಂದಲ್ಲ ಒಂದಿನ ಆ ವ್ಯಕ್ತಿ ನನ್ನ ಹತ್ರ ಬರ್ತಾರೆ, ನನ್ನ ಲೈಫ್ನ ಸರಿ ಮಾಡ್ತಾರೆ, ಅಥವಾ ಅವ್ರ ಜೊತೆ ನಾನು ಲೈಫ್ನ ಲೀಡ್ ಮಾಡ್ತೀನಿ ಅಂತ ನೀವು ಅನ್ಕೊಳ್ತಾ ಇದ್ರೆ ಅವರ ಎನರ್ಜೀಸ್ ನಿಮಗೆ ಮ್ಯಾಚ್ ಆಗ್ತಾ ಇಲ್ಲ. ಬಿಕಾಸ್ 80% ನಾನು ಹೇಳ್ತಾ ಇದ್ದೀನಿ, ಈ ಒಂದು ವ್ಯಕ್ತಿ ಮೂವ್ ಆನ್ ಆಗಿದ್ದಾರೆ ಅಥವಾ ಆಲ್ರೆಡಿ ಇವ್ರಿಗೆ ಮದುವೆ ಆಗಿದೆ. ಬಟ್ ಸ್ಟಿಲ್ ಸಮ್ವೇರ್ ಈ ಒಂದು ವ್ಯಕ್ತಿ ಅವಾಗವಾಗ ನಿಮ್ಮ ಜೊತೆ ಮೆಸೇಜ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಜೊತೆ ನಾನು ಮದುವೆ ಆಗ್ತೀನಿ ವೇಟ್ ಮಾಡು ಅಂತೆಲ್ಲ ಇವ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ವ್ಯಕ್ತಿ ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ. ಡೋಂಟ್ ಟ್ರಸ್ಟ್. ಓಕೆ, ಬಿಕಾಸ್ ಈ ಒಂದು ವ್ಯಕ್ತಿಯ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅಥವಾ ಈ ಒಂದು ವ್ಯಕ್ತಿ ಜೊತೆ ನಿಮ್ದು ಮದುವೆ ಫಿಕ್ಸ್ ಆಗಿದೆ ಅಥವಾ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತಾ ಇದ್ದೀರಾ, ಸೊ ಅವರು ಕೂಡ ಸ್ವಲ್ಪ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್, ನೀವೇನಾದ್ರೂ ಮದುವೆ ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಈ ವ್ಯಕ್ತಿ ಜೊತೆ ಯಾರು ನೋಡ್ತಾ ಇದ್ದೀರಾ, ಸೊ ಅವರು ಏನು ಸ್ವಲ್ಪ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿ. ಬಿಕಾಸ್ ಆಲ್ರೆಡಿ ಇವ್ರದ್ದು ಒಂದು ಮ್ಯಾರೇಜ್ ಆಗಿದೆ ಅಂತಾನೆ ಎನರ್ಜೀಸ್ ಬರ್ತಾ ಇದೆ. ಸೊ ಜಸ್ಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ ಆಮೇಲೆ ಕಮಿಟ್ಮೆಂಟ್ ಅನ್ನೋದನ್ನ ಕೊಡಿ. ಕೆಲವ್ರ ಎನರ್ಜಿ ಆ ರೀತಿ ಇದೆ. ಓಕೆ, ಇನ್ ಕೆಲವ್ರದ್ದು ಆಲ್ರೆಡಿ ಮದುವೆ ಆಗಿದ್ದಾರೆ, ಬಟ್ ಸ್ಟಿಲ್ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮನ್ನ ಎಮೋಷನಲ್ ಒಂದು ಬ್ಯಾಕಪ್ ತರ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಇದೆ. ಒಂದಷ್ಟು
ಸ್ವಲ್ಪ ಪ್ರೀತಿ ಕೊಟ್ಟು, ಒಂದು ಸ್ವಲ್ಪ ಟೈಮ್ ಕೊಟ್ಟು, 1 ವರ್ಷದವರೆಗೂ ಮತ್ತೆ ನೋ ಕಾಂಟ್ಯಾಕ್ಟ್ ಆಗುವಂಥದ್ದು. ಅವ್ರಿಗೆ ಯಾವಾಗ ಬೇಕೋ ಅವಾಗ ಅವರ ಒಂದು ಕನ್ವೀನಿಯನ್ಸ್ ಪ್ರಕಾರ ನಿಮ್ಮ ಜೊತೆ ಮಾತಾಡುವಂಥದ್ದು. ಸೊ ಅದೇ ಪ್ರೀತಿ ಅಂದ್ಕೊಂಡು, ಅದೇ ಕಮಿಟ್ಮೆಂಟ್ ಅಂದ್ಕೊಂಡು ನೀವು ಕಾಯ್ತಾ ಇದ್ದೀರಾ. ಬಟ್ ನೋ, ತುಂಬ ಸ್ಟ್ರೆಸ್‌ಫುಲ್ ಇದೆ. ಆ್ಯಂಡ್ ರಿಪೀಟೆಡ್ ಪ್ಯಾಟರ್ನ್ಸ್‌ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಆ ಒಂದು ಪ್ಯಾಟರ್ನ್‌ನ ಬ್ರೇಕ್ ಮಾಡದೆ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ದೆ, ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ದೆ ಯಾವುದು ಸರಿ ಹೋಗೋದಿಲ್ಲ. ಜಸ್ಟ್ ಜರ್ನಲಿಂಗ್ ಮಾಡಿ, ನಿಮ್ಮ ಥಾಟ್ಸ್ ಏನೆಲ್ಲ ನೆಗೆಟಿವ್ ಥಾಟ್ಸ್ ಇದೆ ಅದನ್ನ ಜರ್ನಲಿಂಗ್ ಮಾಡ್ತಾ ಬನ್ನಿ, ಬರಿತಾ ಬನ್ನಿ. ಐ ನೋ, ಐ ನೋ ಯಾರೂ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾರಿಗೂ ಅದನ್ನ ಎಕ್ಸ್‌ಪ್ಲೇನ್ ಮಾಡೋ ಒಂದು ಶಕ್ತಿನೂ ನಿಮ್ಮಲ್ಲಿ ಇರೋದಿಲ್ಲ. ಬಿಕಾಸ್ ಅಷ್ಟರ ಮಟ್ಟಿಗೆ ಕುಗ್ಗ್ ಹೋಗಿರ್ತೀರ. ಆ್ಯಂಡ್ ಐ ಫೀಲ್ ದಟ್ ಎನರ್ಜಿ. ಸೊ ಹಾಗಾಗಿ ನಿಮ್ಮ ಪರಿಸ್ಥಿತಿ ಬೇರೆದವರಿಗೆ ಹೇಳಿದ್ರೂ ಕೂಡ ಅವ್ರಿಗೆ ಅರ್ಥ ಆಗೋದಾಗ್ಲಿ ಅಥವಾ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿನಲ್ಲಿ ಇರೋದಿಲ್ಲ. ಒಂದಷ್ಟು ಜನ ಕೇಳ್ತಾರೆ, ಇಗ್ನೋರ್ ಮಾಡ್ತಾರೆ. ಇನ್ನೊಂದಷ್ಟು ಜನ ನಿಮ್ಮ ಪರಿಸ್ಥಿತಿನ ನೋಡ್ಕೊಂಡು ಆಡ್ಕೊಳ್ತಾರೆ. ಸೊ ಬೆಟರ್ ನಿಮ್ಮ ಥಾಟ್ಸ್‌ನ ಒಂದು ಪೇಪರಲ್ಲಿ ಬರೀರಿ ಆ್ಯಂಡ್ ಯೂನಿವರ್ಸ್ ಜೊತೆ ಮಾತಾಡಿ, ನಿಮ್ಮ ಜೊತೆಗೆ ನೀವು ಮಾತಾಡಿ, ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿ. ಕಾರ್ಡ್ ಪ್ರಕಾರ ಹೇಳೋದಾದ್ರೆ, ಆಸ್ ಪರ್ ದಿ ಕಾರ್ಡ್, ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು, ಈ ಒಂದು ಪರ್ಸನ್ ಮೇಲೆ ನಿಮ್ಮ ಎನರ್ಜೀಸ್‌ನ ವೇಸ್ಟ್ ಮಾಡಬೇಡಿ. ಬಿಕಾಸ್ he or she has already moved on. ಅವರು ಆಲ್ರೆಡಿ ಮೂವ್ ಆಗಿದ್ದಾರೆ. ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿದ್ದಾರೆ. ಅವ್ರ ಲೈಫಲ್ಲಿ ಅವ್ರಿಗೆ ಏನೆಲ್ಲ ಬೇಕೋ ಅದನ್ನ ಮ್ಯಾನಿಫೆಸ್ಟ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ ಬದುಕನ್ನ ಲೀಡ್ ಮಾಡ್ತಾ ಇದ್ದಾರೆ, ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಯು ಆರ್ ದ ಓನ್ಲಿ ಒನ್. ನೀವು ಪಾಸ್ಟಲ್ಲೇ ಕುತ್ಕೊಂಡಿದ್ದೀರಾ, ನೀವು ಅಲ್ಲೇ ನಿಂತಿದ್ದೀರಾ, ನೀವು ನಿಂತು ನೀರಾಗಿದ್ದೀರಾ, ಹೋಪಿಂಗ್ ದಟ್ ಒಂದಲ್ಲ ಒಂದಿನ ಈ ಪರ್ಸನ್ ಬರ್ತಾರೆ, ನನಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ. ನೋ, it's a no. Okay, just focus on your life, move on. ನೀವು ಕೂಡ ಆಗಿ. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ರೆಸ್ನೇಟ್ ಆಗಿದೆ ಅಂತ ಭಾವಿಸ್ತೀನಿ. ರೆಸ್ನೇಟ್ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.